ಏನು ಅನ್ಕೊಂಡಿದ್ರಿ ನೀವು ಎಂಟ್ರಿ ಕೊಡಬೇಕಾದ್ರೆ? ನಿಮ್ಮ ಉದ್ದೇಶ ಏನಾಗಿತ್ತು? ಒಂದು ಮೈಂಡಲ್ಲಿ ಇರುತ್ತಲ್ಲ, ಓಕೆ ನಂಗೆ ಪಾಪ್ಯುಲಾರಿಟಿ ಬೇಕು, ಅಥವಾ ನನಗೆ ಓಕೆ ಒಂದು ವಾರಕ್ಕೆ ಇಷ್ಟೊಂದು ರೆಮ್ಯುನರೇಷನ್ ಏನಿರುತ್ತೆ ನನಗೆ ಅದು ಬೇಕು ಅನ್ನೋ ಥರ ಕೆಲವ್ರದ್ದು ಉದ್ದೇಶ. ಇವನ್ ಗಿಲ್ಲಿ ಕೂಡ ಹೇಳಿದ್ರು, ಗಿಲ್ಲಿಗೆ ಯಾವುದೂ ಶೋ ಇರಲಿಲ್ಲ, ದುಡ್ಡು ಬೇಕು ಅಂತ ಬಂದೆ ಅಂತ ಓಪನ್ ಅಪ್ ಆಗಿ ಹೇಳಿದ್ರು. ಆ ಥರ ಏನು ಉದ್ದೇಶ ಇತ್ತು? ಖಂಡಿತವಾಗ್ಲೂ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಆ ಟೈಮಲ್ಲಿ ತುಂಬ ಕನ್ಫ್ಯೂಷನಲ್ಲಿದ್ದೆ. ಒಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನ ಒಪ್ಕೊತಾ ಇದ್ದೆ, ಅದು ಡಿಲೇ ಆಗ್ತಾಯಿತ್ತು. ಅಂದರೆ ಏನಾಗ್ತಿದೆ ಅನ್ನೋ ಕ್ಲಾರಿಟಿನೇ ಇರಲಿಲ್ಲ ನನಗೆ. ಯಾವುದಾದ್ರೂ ಸರಿ ಮಾಡಬೇಕು ಅನ್ನೋದಿರಲಿಲ್ಲ. ಅಂದರೆ ಈ ಥರನೇ ಮಾಡಬೇಕು, ಮಾಡಿದ್ರೆ ಹೀಗೆ ಮಾಡಬೇಕು ಅನ್ನೋ ಒಂದು ಥಾಟಲ್ಲಿರೋಳು ನಾನು. ಹಾಗಿದ್ದಾಗ ನಾನು ಸೆಲೆಕ್ಟ್ ಮಾಡಿ ಒಂದು ಪ್ರಾಜೆಕ್ಟ್ ಒಪ್ಕೊಂಡೆ, ಅದು ತುಂಬ ಡಿಲೇ ಹೋಗ್ತಾ ಇತ್ತು. ಏನು ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬ್ಯಾಲೆನ್ಸ್ ಖಾಲಿ ಆಗ್ತಾಯಿತ್ತು, ಅಕೌಂಟಲ್ಲಿ ದುಡ್ಡು ಖಾಲಿ ಆಗ್ತಾಯಿತ್ತು. ನನಗೂ ಅವಶ್ಯಕತೆ ಇತ್ತು. ಎಟ್ ದ ಸೇಮ್ ಟೈಮ್ ಬಿಗ್ ಬಾಸಿಗೆ ನಾನು ಹೋಗ್ತಿದ್ದೀನಿ ಅಂತಂದಾಗ ಕಪ್ ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಒಳಗಡೆ ಹೋಗಿ ಇವಾಗಿರೋ ಹೆಸರನ್ನು ನಾನು ಬೇರೆ ರೀತಿ ಪೋರ್ಟ್ರೇ ಮಾಡ್ಕೋಬಾರ್ದು. ಬಿಕಾಸ್ ಹಿಸ್ಟ್ರಿ ನೋಡಿದಾಗ ಸಾಕಷ್ಟು ಜನ ಬಿಗ್ ಬಾಸ್ ಅಂತಂದಾಗ ಹೇಳೋ ಮಾತೆ ಅದು, ಅಯ್ಯೋ ಅದು ಏನಾಗ್ಬಿಡುತ್ತೋ ಅನ್ನೋದೊಂದು ಕ್ಯೂರಿಯಾಸ್. ಅಂದರೆ ನಮ್ಮನ್ನು ಜನ ಒಂದು ಕ್ಯಾರೆಕ್ಟ್ರಲ್ಲಿ ನೋಡಿರ್ತಾರೆ. ಸೊ ನಾನು ಇಷ್ಟು ದಿನ ಮಾಡ್ಕೊಂಡು ಬಂದಿರೋಂಥ ಕ್ಯಾರೆಕ್ಟರ್ ಸೋಬರ್ ಕ್ಯಾರೆಕ್ಟರ್ಸು. ನನಗೆ ಸ್ವಲ್ಪ ನಾನು ಮನೇಲೆಲ್ಲ ಸ್ವಲ್ಪ ಸಿಡ್ಕೋದು ಜಾಸ್ತಿ, ಅದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಇದರಲ್ಲೇ ಹೋದೆ. ಬಟ್ ನಾನು ಹೇಗಿದ್ನೋ ಹಾಗೆ ಇದ್ದೆ. ಇಷ್ಟ ಆಗಲಿಲ್ಲ ಅಂದರೆ ಅವರೇ ನನ್ನನ್ನು ವಾಪಸ್ ಕಳಿಸ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಬರ್ತೀನಿ ಅನ್ನೋ ಥರನೇ ಹೋಗಿದ್ದು ನಾನು. ಆದರೆ ಇಷ್ಟು ಜನ ನನ್ನನ್ನು ಇಷ್ಟಪಟ್ಟಿದ್ದಾರೆ, ನಾನು ಹೇಗಿರ್ತೀನಿ ಕ್ಯಾರೆಕ್ಟ್ರಲ್ಲದೆ ನಾನು ಕಾವ್ಯ ಏನು ಅನ್ನೋದನ್ನು ತುಂಬ ಇಷ್ಟಪಟ್ಟಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಹೇಳಿದ್ದೆ ಅದು, ಇದಕ್ಕೆ ನಾನು ಬಿಗ್ ಬಾಸಿಗೆ ಹೋಗಿದ್ದು ಅಂತ.